ನಮಸ್ಕಾರ ವೀಕ್ಷಕರೇ. ಬಾಕ್ಸ್ ಆಫೀಸ್ನಲ್ಲಿ ಸದ್ಯ ಸದ್ದು ಮಾಡುತ್ತಿರುವ ವಿಶ್ವನಾಥ್ ಆ್ಯಂಡ್ ಸನ್ಸ್ ಸಿನಿಮಾ ಬಿಡುಗಡೆಯಾದ 4 ದಿನಗಳಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುವ ಮೂಲಕ ತನ್ನ ಗೆಲುವಿನ ಓಟವನ್ನು ಮುಂದುವರೆಸಿದೆ. ಸಿನಿಮಾ ದೇಶೀಯ ಮಾರುಕಟ್ಟೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವುದರ ಜೊತೆಗೆ ಓವರ್ಸೀಸ್ನಲ್ಲೂ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ಪಡೆದುಕೊಂಡಿದೆ. ಕಲೆಕ್ಷನ್ ಅಂಕಿ ಅಂಶಗಳ ಪ್ರಕಾರ ಸಿನಿಮಾ 4 ದಿನಗಳಲ್ಲಿ ಭಾರತದಲ್ಲಿ ಸುಮಾರು 77 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಇದಕ್ಕೆ ಓವರ್ಸೀಸ್ ಮಾರುಕಟ್ಟೆಯ ಕಲೆಕ್ಷನ್ ಕೂಡ ಸೇರ್ಪಡೆಯಾಗಿದ್ದು, ಓವರ್ಸೀಸ್ನಲ್ಲಿ ಸಿನಿಮಾ ಸುಮಾರು 40 ಕೋಟಿಯಿಂದ 42 ಕೋಟಿ ಗಳಿಸಿದೆ ಎನ್ನಲಾಗ್ತಿದೆ. ಹೀಗಾಗಿ ಬಿಡುಗಡೆಯಾದ ಕೇವಲ 4 ದಿನಗಳಲ್ಲಿ ವಿಶ್ವನಾಥ್ ಆ್ಯಂಡ್ ಸನ್ಸ್ ಚಿತ್ರದ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಸುಮಾರು 117 ಕೋಟಿಯಿಂದ 120 ಕೋಟಿಯವರೆಗೂ ತಲುಪಿದೆ. ಈ ಮೂಲಕ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ವಿಶೇಷವಾಗಿ 4ನೇ ದಿನದ ಕಲೆಕ್ಷನ್ ಗಮನ ಸೆಳೆಯುತ್ತಿದೆ. 4ನೇ ದಿನದಂದು ಚಿತ್ರದ ತೆಲುಗು ವರ್ಷನ್ ತಮಿಳು ವರ್ಷನ್ಗಿಂತ ಹೆಚ್ಚಿನ ವರ್ಲ್ಡ್ ವೈಡ್ ಕಲೆಕ್ಷನ್ ದಾಖಲಿಸಿದೆ. ಇದು ಚಿತ್ರದ ವಿವಿಧ ಭಾಷೆಗಳ ಮಾರುಕಟ್ಟೆಯಲ್ಲಿ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿದೆ ಎಂಬುದಕ್ಕೆ ಪ್ರಮುಖ ಸೂಚನೆಯಾಗಿದೆ. ತೆಲುಗು ವರ್ಷನ್ಗೆ ಸಿಕ್ಕಿರುವ ಉತ್ತಮ ಪ್ರತಿಕ್ರಿಯೆ ಚಿತ್ರದ ಒಟ್ಟಾರೆ ಬಾಕ್ಸ್ ಆಫೀಸ್ ಪರ್ಫಾರ್ಮೆನ್ಸ್ಗೆ ಮತ್ತಷ್ಟು ಬಲ ನೀಡಿದೆ. ಮತ್ತೊಂದೆಡೆ ತಮಿಳು ವರ್ಷನ್ ಕೂಡ ತನ್ನದೇ ಆದ ಪ್ರೇಕ್ಷಕರನ್ನು ಸೆಳೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಎರಡೂ ಭಾಷೆಗಳ ಕಲೆಕ್ಷನ್ ಮತ್ತಷ್ಟು ಏರಿಕೆ ಕಾಣುವ ಸಾಧ್ಯತೆ ಇದೆ. ಸಿನಿಮಾ ಬಿಡುಗಡೆಯಾದ ನಂತರ ವೀಕೆಂಡ್ ಮಾತ್ರವಲ್ಲದೆ 4ನೇ ದಿನವೂ ಕಲೆಕ್ಷನ್ನಲ್ಲಿ ಹಿಡಿತ ಕಾಯ್ದುಕೊಂಡಿರುವುದು ಚಿತ್ರತಂಡಕ್ಕೆ ಸಂತಸದ ವಿಚಾರವಾಗಿದೆ. ಈಗಾಗಲೇ 100 ಕೋಟಿಯ ಗಡಿ ದಾಟಿರುವ ಸಿನಿಮಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮೊತ್ತವನ್ನು ತಲುಪುವ ನಿರೀಕ್ಷೆ ಮೂಡಿಸಿದೆ. ಇನ್ನು ಓವರ್ಸೀಸ್ ಮಾರುಕಟ್ಟೆಯಲ್ಲೂ ಸುಮಾರು 40 ಕೋಟಿ ಗ್ರಾಸ್ ಕಲೆಕ್ಷನ್ ಆಗಿರುವುದು ಚಿತ್ರದ ಜಾಗತಿಕ ಮಟ್ಟದ ಜನಪ್ರಿಯತೆಯನ್ನು ತೋರಿಸುತ್ತದೆ. ಭಾರತದಲ್ಲಿ 77 ಕೋಟಿ ಹಾಗೂ ವಿದೇಶದಲ್ಲಿ ಸುಮಾರು 40 ಕೋಟಿ ಗಳಿಸುವುದರಿಂದ ಒಟ್ಟು 117 ಕೋಟಿ ವರ್ಲ್ಡ್ ವೈಡ್ ಗ್ರಾಸ್ ದಾಖಲಾಗಿರುವುದು ಚಿತ್ರಕ್ಕೆ ದೊಡ್ಡ ಮೈಲಿಗಲ್ಲಾಗಿದೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಇದೇ ವೇಗವನ್ನು ಮುಂದುವರಿಸಿದರೆ ಕಲೆಕ್ಷನ್ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ವಾರಾಂತ್ಯದ ನಂತರದ ದಿನಗಳಲ್ಲೂ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಹೇಗಿರಲಿದೆ ಎಂಬುದು ಚಿತ್ರದ ಮುಂದಿನ ಬಾಕ್ಸ್ ಆಫೀಸ್ ಓಟಕ್ಕೆ ಪ್ರಮುಖವಾಗಲಿದೆ. ಒಟ್ಟಿನಲ್ಲಿ ವಿಶ್ವನಾಥ್ ಆ್ಯಂಡ್ ಸನ್ಸ್ 4 ದಿನಗಳಲ್ಲಿ 117 ಕೋಟಿಯಿಂದ 120 ಕೋಟಿಯವರೆಗೂ ಗ್ರಾಸ್ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದೆ. ತೆಲುಗು ವರ್ಷನ್ 4ನೇ ದಿನ ತಮಿಳು ವರ್ಷನ್ಗಿಂತ ಹೆಚ್ಚಿನ ವರ್ಲ್ಡ್ ವೈಡ್ ಕಲೆಕ್ಷನ್ ದಾಖಲಾಗಿಸಿರುವುದು ಕೂಡ ಸದ್ಯದ ಪ್ರಮುಖ ಹೈಲೈಟ್ ಆಗಿದೆ. ಸಿನಿಮಾ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದ ಕಲೆಕ್ಷನ್ ಮಾಡಲಿದೆ ಎಂಬ ಕುತೂಹಲ ಇದೀಗ ಅಭಿಮಾನಿಗಳು ಹಾಗೂ ಸಿನಿಪ್ರಿಯರಲ್ಲಿ ಹೆಚ್ಚಾಗಿದೆ. ಸೂಚನೆ: ಮೇಲಿನ ಕಲೆಕ್ಷನ್ ಅಂಕಿಅಂಶಗಳು ಲಭ್ಯವಾಗಿರುವ ವರದಿಗಳ ಆಧಾರದ ಮೇಲೆ ಅಂದಾಜಿಸಲಾಗಿದೆ. ಅಧಿಕೃತ ನಿರ್ಮಾಪಕರ ಅಂತಿಮ ಲೆಕ್ಕಾಚಾರದಲ್ಲಿ ವ್ಯತ್ಯಾಸ ಇರಬಹುದು. ಹೆಚ್ಚಿನ ಸಿನಿಮಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.